ಆತ್ಮೀಯ ಬಂಧುಗಳೇ ನಮಸ್ಕಾರ. ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾವಂತ ಯುವ ಜನಾಂಗಕ್ಕೆ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಸಿಕ್ಕಾಪಟ್ಟೆ ಶಾಲೆ ಕಲಿತು ಡಿಗ್ರಿ ಮುಗಿಸ್ಕೊಂಡು ಇವತ್ತು ಸಾಕಷ್ಟು ಜನ ಕೆಲಸ ಇಲ್ಲದೇ ಪಾಪ ಜಾಬ್ಗೆ ಟ್ರೈ ಮಾಡ್ತಾಯಿದ್ದಾರೆ. ನಾನು ಸರ್ಕಾರಕ್ಕೆ ಇದೇ ಸಂದರ್ಭದಲ್ಲಿ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ. ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾ ಇದ್ದಾವೆ, ತುಂಬ ಸಂತೋಷ, ಹಾರ್ಟ್ಲಿ ವೆಲ್ಕಮ್. ಆದರೆ ಒಂದು ವಿಚಾರ, ಸ್ವಲ್ಪ ಒಂದೊಂದು ಬ್ರಾಂಚ್ಗಳನ್ನು ಈ ಉತ್ತರ ಕರ್ನಾಟಕದ ಜಿಲ್ಲಾ ಕೇಂದ್ರಗಳಿಗೆ ಒಂದೊಂದು ಬ್ರಾಂಚ್ಗಳನ್ನು ಕೊಡು ಮಾಡೋದರಿಂದ ಎಲ್ಲ ಒಂದು ಕಡೆಗೆ ಸ್ಥಳೀಯವಾಗಿ ಉದ್ಯೋಗ ಅವಕಾಶಗಳು ದೊರಕ್ತದೆ. ಇಂಡಸ್ಟ್ರಿಯಲ್ ಬೆಳವಣಿಗೆ ಸ್ವಲ್ಪ ಕಷ್ಟವಾಗ್ಬೋದು. ಆದರೆ ಅವರ ವಿದ್ಯಾರ್ಥಿಗೆ ತಕ್ಕಂಗೆ ಒಂದೊಂದು ಗಾರ್ಮೆಂಟ್ಸ್ಗಳನ್ನು ಕೆಲವೊಂದು ತಾಲೂಕಿಗೆ ಒಂದು 2 3 ಗಾರ್ಮೆಂಟ್ಸ್ಗಳನ್ನು ಮಾಡೋದ್ರಿಂದ ಅಟ್ಲೀಸ್ಟ್ 1,000 ಜನರಿಗಾದರೂ ಉದ್ಯೋಗ ಅವಕಾಶ ಸಿಗ್ತದೆ, 1,000 ಕುಟುಂಬಗಳು ಬದುಕ್ತವೆ. ಇದ್ರ ಕಡೆಗೆ ಒಂದು ಸ್ವಲ್ಪ ಗಮನ ಹರಿಸೋದ್ರಿಂದ ಈಗ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಕಂಪನಿಗಳು ಓವರ್ಲೋಡೆಡ್ ಆಗಿದ್ದಾವೆ. ಹಾಗಾಗಿ ಇವತ್ತು ಎಲ್ಲ ಒಂದು ಕಡೆಗೆ ಈ ಬೇರೆ ಬೇರೆ ಕಡೆಗೂ ಕೂಡ ಅನುಕೂಲತೆ ಮಾಡಿಕೊಡೋದ್ರಿಂದ ಸಹಜವಾಗಿನ ಒಂದು ಉದ್ಯೋಗ ಅವಕಾಶವನ್ನು ನೀಡಿದಾಗ ಆಗ್ತದೆ. ಇಲ್ಲಿಂದ ನಮ್ಮ ಮಕ್ಕಳು ಇಲ್ಲೆಲ್ಲ ಓದ್ಕೊಂಡು ಅಲ್ಲಿ ಬೆಂಗಳೂರಿಗೆ ಬಂದು ಅವ್ರ ಕೆಲಸ ಕಾರ್ಯ ಮಾಡಿಕೊಂಡು ಅವ್ರ ಬದುಕನ್ನು ಕಟ್ಕೊಳ್ಳೋದು ತುಂಬ ಕಷ್ಟಕರವಾದಂಥ ಕೆಲಸ. ಯಾಕೆಂದರೆ ಲೈಫು ನಮ್ಗೆ ಗೊತ್ತಿದೆ. ಹೋಗಿ ಅಲ್ಲಿ ಅವರು ಒಂದು 20-30 ಸಾವಿರ ರೂಪಾಯಿ ಸ್ಯಾಲ್ರಿಗೆ ಕೆಲಸ ಮಾಡಿಕೊಂಡು ಅಲ್ಲಿ ಬಾಡಿಗೆ ಕಟ್ಕೊಂಡು ಅವ್ರ ಲೈಫ್ ಲೀಡ್ ಮಾಡಿಕೊಂಡು ಸ್ವಲ್ಪ ಸೇವಿಂಗ್ ಮಾಡಿಕೊಂಡು ಊರಿಗೆ ಬರೋಷ್ಟರಲ್ಲಿ ಪಿಕ್ಚರ್ ಬಿಟ್ಟಿರ್ತದೆ. ಹಾಗಾಗಿ ದಯವಿಟ್ಟು ಒಂದು ಸ್ಥಳೀಯ ಉದ್ಯೋಗ ಅವಕಾಶಗಳನ್ನು ಗುಡಿ ಕೈಗಾರಿಕೆ ಆಗಿರ್ಬೋದು, ಗಾರ್ಮೆಂಟ್ಸ್ಗಳಾಗಿರ್ಬೋದು, ಅಥವಾ ಇತರೆ ಸಣ್ಣ ಪುಟ್ಟ ಒಂದು ಸ್ವಲ್ಪ ಯಂಗ್ ಬಿಸ್ನೆಸ್ ಮೆನ್ಸ್ಗಳಿಗೆ ಪ್ರೋತ್ಸಾಹ ನೀಡೋದ್ರಿಂದ ಸ್ವಲ್ಪ ಉದ್ಯೋಗ ಅವಕಾಶಗಳು ದೊರಕಬಹುದು ಅನ್ನೋ ನಮ್ಮ ಒಂದು ಆಶಾಭಾವನೆ. ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ. ನಮಸ್ಕಾರ.